ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಸುವರ್ಣಸೌಧದಲ್ಲಿ ಆರಂಭ ಆಗುತ್ತಿದೆ. ಮೊದಲ ದಿನ ಅದರಂತೆ ಪ್ರತಿ ಬಾರಿಯಂತೆ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದ್ರೆ ಇತ್ತ ಪ್ರತಿಭಟನೆಯ ಬಿಸಿಯೂ ಕೂಡ ಜೋರಾಗಿರುತ್ತೆ. ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಪ್ರತಿಭಟನೆಯ ಬಿಸಿ, ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ರೈತ ಸಂಘ ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದೆ. ಅಲಾರವಾಡ ಬಳಿಯ ಪ್ರತಿಭಟನಾ ಟೆಂಟ್ನಲ್ಲಿ ಪ್ರತಿಭಟನೆ. ಮತ್ತೊಂದು ಕಡೆ ಬೆಳಗಾವಿ ಅಧಿವೇಶನಕ್ಕೆ ಮತ್ತೆ ಎಂಎಎಸ್ ಖ್ಯಾತೆ ತೆಗಿತಾ ಇದೆ. ಬೆಳಗಾವಿಯಲ್ಲಿ ಮಹಾಮೇಳವು ಆಯೋಜಿಸೋದಕ್ಕೆ ಸರ್ಕಸ್ ಮಾಡ್ತಾ ಇದೆ. ಮಹಾಮೇಳವು ಅನುಮತಿಯನ್ನ ನೀಡದ ಬೆಳಗಾವಿ ಜಿಲ್ಲಾಡಳಿತ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ನಮ್ಮ ಜೊತೆಲೀಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ ಪಟಾತ್, ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಸುವರ್ಣಸೌಧದಲ್ಲಿ ಆರಂಭ ಆಗುತ್ತಿದೆ. ಮೊದಲ ದಿನ ಅದರಂತೆ ಪ್ರತಿ ಬಾರಿಯಂತೆ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದ್ರೆ ಇತ್ತ ಪ್ರತಿಭಟನೆಯ ಬಿಸಿಯೂ ಕೂಡ ಜೋರಾಗಿರುತ್ತೆ. ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಪ್ರತಿಭಟನೆಯ ಬಿಸಿ, ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ರೈತ ಸಂಘ ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದೆ. ಅಲಾರವಾಡ ಬಳಿಯ ಪ್ರತಿಭಟನಾ ಟೆಂಟ್ನಲ್ಲಿ ಪ್ರತಿಭಟನೆ. ಮತ್ತೊಂದು ಕಡೆ ಬೆಳಗಾವಿ ಅಧಿವೇಶನಕ್ಕೆ ಮತ್ತೆ ಎಂಎಎಸ್ ಖ್ಯಾತೆ ತೆಗಿತಾ ಇದೆ. ಬೆಳಗಾವಿಯಲ್ಲಿ ಮಹಾಮೇಳವು ಆಯೋಜಿಸೋದಕ್ಕೆ ಸರ್ಕಸ್ ಮಾಡ್ತಾ ಇದೆ. ಮಹಾಮೇಳವು ಅನುಮತಿಯನ್ನ ನೀಡದ ಬೆಳಗಾವಿ ಜಿಲ್ಲಾಡಳಿತ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ನಮ್ಮ ಜೊತೆಲೀಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ ಪಟಾತ್, ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಸುವರ್ಣಸೌಧದಲ್ಲಿ ಆರಂಭ ಆಗುತ್ತಿದೆ. ಮೊದಲ ದಿನ ಅದರಂತೆ ಪ್ರತಿ ಬಾರಿಯಂತೆ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದ್ರೆ ಇತ್ತ ಪ್ರತಿಭಟನೆಯ ಬಿಸಿಯೂ ಕೂಡ ಜೋರಾಗಿರುತ್ತೆ. ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಪ್ರತಿಭಟನೆಯ ಬಿಸಿ, ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ರೈತ ಸಂಘ ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದೆ. ಅಲಾರವಾಡ ಬಳಿಯ ಪ್ರತಿಭಟನಾ ಟೆಂಟ್ನಲ್ಲಿ ಪ್ರತಿಭಟನೆ. ಮತ್ತೊಂದು ಕಡೆ ಬೆಳಗಾವಿ ಅಧಿವೇಶನಕ್ಕೆ ಮತ್ತೆ ಎಂಎಎಸ್ ಖ್ಯಾತೆ ತೆಗಿತಾ ಇದೆ. ಬೆಳಗಾವಿಯಲ್ಲಿ ಮಹಾಮೇಳವು ಆಯೋಜಿಸೋದಕ್ಕೆ ಸರ್ಕಸ್ ಮಾಡ್ತಾ ಇದೆ. ಮಹಾಮೇಳವು ಅನುಮತಿಯನ್ನ ನೀಡದ ಬೆಳಗಾವಿ ಜಿಲ್ಲಾಡಳಿತ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ನಮ್ಮ ಜೊತೆಲೀಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ ಪಟಾತ್, ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಸುವರ್ಣಸೌಧದಲ್ಲಿ ಆರಂಭ ಆಗುತ್ತಿದೆ. ಮೊದಲ ದಿನ ಅದರಂತೆ ಪ್ರತಿ ಬಾರಿಯಂತೆ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದ್ರೆ ಇತ್ತ ಪ್ರತಿಭಟನೆಯ ಬಿಸಿಯೂ ಕೂಡ ಜೋರಾಗಿರುತ್ತೆ. ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಪ್ರತಿಭಟನೆಯ ಬಿಸಿ, ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ರೈತ ಸಂಘ ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದೆ. ಅಲಾರವಾಡ ಬಳಿಯ ಪ್ರತಿಭಟನಾ ಟೆಂಟ್ನಲ್ಲಿ ಪ್ರತಿಭಟನೆ. ಮತ್ತೊಂದು ಕಡೆ ಬೆಳಗಾವಿ ಅಧಿವೇಶನಕ್ಕೆ ಮತ್ತೆ ಎಂಎಎಸ್ ಖ್ಯಾತೆ ತೆಗಿತಾ ಇದೆ. ಬೆಳಗಾವಿಯಲ್ಲಿ ಮಹಾಮೇಳವು ಆಯೋಜಿಸೋದಕ್ಕೆ ಸರ್ಕಸ್ ಮಾಡ್ತಾ ಇದೆ. ಮಹಾಮೇಳವು ಅನುಮತಿಯನ್ನ ನೀಡದ ಬೆಳಗಾವಿ ಜಿಲ್ಲಾಡಳಿತ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ನಮ್ಮ ಜೊತೆಲೀಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ ಪಟಾತ್, ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಸುವರ್ಣಸೌಧದಲ್ಲಿ ಆರಂಭ ಆಗುತ್ತಿದೆ. ಮೊದಲ ದಿನ ಅದರಂತೆ ಪ್ರತಿ ಬಾರಿಯಂತೆ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದ್ರೆ ಇತ್ತ ಪ್ರತಿಭಟನೆಯ ಬಿಸಿಯೂ ಕೂಡ ಜೋರಾಗಿರುತ್ತೆ. ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಪ್ರತಿಭಟನೆಯ ಬಿಸಿ, ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ರೈತ ಸಂಘ ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದೆ. ಅಲಾರವಾಡ ಬಳಿಯ ಪ್ರತಿಭಟನಾ ಟೆಂಟ್ನಲ್ಲಿ ಪ್ರತಿಭಟನೆ. ಮತ್ತೊಂದು ಕಡೆ ಬೆಳಗಾವಿ ಅಧಿವೇಶನಕ್ಕೆ ಮತ್ತೆ ಎಂಎಎಸ್ ಖ್ಯಾತೆ ತೆಗಿತಾ ಇದೆ. ಬೆಳಗಾವಿಯಲ್ಲಿ ಮಹಾಮೇಳವು ಆಯೋಜಿಸೋದಕ್ಕೆ ಸರ್ಕಸ್ ಮಾಡ್ತಾ ಇದೆ. ಮಹಾಮೇಳವು ಅನುಮತಿಯನ್ನ ನೀಡದ ಬೆಳಗಾವಿ ಜಿಲ್ಲಾಡಳಿತ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ನಮ್ಮ ಜೊತೆಲೀಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ ಪಟಾತ್, ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಸುವರ್ಣಸೌಧದಲ್ಲಿ ಆರಂಭ ಆಗುತ್ತಿದೆ. ಮೊದಲ ದಿನ ಅದರಂತೆ ಪ್ರತಿ ಬಾರಿಯಂತೆ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದ್ರೆ ಇತ್ತ ಪ್ರತಿಭಟನೆಯ ಬಿಸಿಯೂ ಕೂಡ ಜೋರಾಗಿರುತ್ತೆ. ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಪ್ರತಿಭಟನೆಯ ಬಿಸಿ, ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ರೈತ ಸಂಘ ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದೆ. ಅಲಾರವಾಡ ಬಳಿಯ ಪ್ರತಿಭಟನಾ ಟೆಂಟ್ನಲ್ಲಿ ಪ್ರತಿಭಟನೆ. ಮತ್ತೊಂದು ಕಡೆ ಬೆಳಗಾವಿ ಅಧಿವೇಶನಕ್ಕೆ ಮತ್ತೆ ಎಂಎಎಸ್ ಖ್ಯಾತೆ ತೆಗಿತಾ ಇದೆ.
ಬೆಳಗಾವಿಯಲ್ಲಿ ಮಹಾಮೇಳವು ಆಯೋಜಿಸೋದಕ್ಕೆ ಸರ್ಕಸ್ ಮಾಡ್ತಾ ಇದೆ. ಮಹಾಮೇಳವು ಅನುಮತಿಯನ್ನ ನೀಡದ ಬೆಳಗಾವಿ ಜಿಲ್ಲಾಡಳಿತ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ನಮ್ಮ ಜೊತೆಲೀಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ ಪಟಾತ್, ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಸುವರ್ಣಸೌಧದಲ್ಲಿ ಆರಂಭ ಆಗುತ್ತಿದೆ. ಮೊದಲ ದಿನ ಅದರಂತೆ ಪ್ರತಿ ಬಾರಿಯಂತೆ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದ್ರೆ ಈತ ಪ್ರತಿಭಟನೆಯ ಬಿಸಿಯೂ ಕೂಡ ಜೋರಾಗಿರುತ್ತೆ. ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಪ್ರತಿಭಟನೆಯ ಬಿಸಿ, ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತೇಳಿ ರೈತ ಸಂಘ ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದೆ. ಅಲಾರವಾಡ ಬಳಿಯ ಪ್ರತಿಭಟನಾ ಟೆಂಟ್ನಲ್ಲಿ ಪ್ರತಿಭಟನೆ. ಮತ್ತೊಂದು ಕಡೆ ಬೆಳಗಾವಿ ಅಧಿವೇಶನಕ್ಕೆ ಮತ್ತೆ ಎಂಎಎಸ್ ಖ್ಯಾತೆ ತೆಗಿತಾ ಇದೆ. ಬೆಳಗಾವಿಯಲ್ಲಿ ಮಹಾಮೇಳವು ಆಯೋಜಿಸೋದಕ್ಕೆ ಸರ್ಕಸ್ ಮಾಡ್ತಾ ಇದೆ. ಮಹಾಮೇಳವು ಅನುಮತಿಯನ್ನ ನೀಡದ ಬೆಳಗಾವಿ ಜಿಲ್ಲಾಡಳಿತ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ನಮ್ಮ ಜೊತೆಲೀಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ ಪಟಾತ್, ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಸುವರ್ಣಸೌಧದಲ್ಲಿ ಆರಂಭ ಆಗುತ್ತಿದೆ. ಮೊದಲ ದಿನ ಅದರಂತೆ ಪ್ರತಿ ಬಾರಿಯಂತೆ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದ್ರೆ ಈತ ಪ್ರತಿಭಟನೆಯ ಬಿಸಿಯೂ ಕೂಡ ಜೋರಾಗಿರುತ್ತೆ. ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಪ್ರತಿಭಟನೆಯ ಬಿಸಿ, ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತೇಳಿ ರೈತ ಸಂಘ ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದೆ. ಅಲಾರವಾಡ ಬಳಿಯ ಪ್ರತಿಭಟನಾ ಟೆಂಟ್ನಲ್ಲಿ ಪ್ರತಿಭಟನೆ. ಮತ್ತೊಂದು ಕಡೆ ಬೆಳಗಾವಿ ಅಧಿವೇಶನಕ್ಕೆ ಮತ್ತೆ ಎಂಎಎಸ್ ಖ್ಯಾತೆ ತೆಗಿತಾ ಇದೆ. ಬೆಳಗಾವಿಯಲ್ಲಿ ಮಹಾಮೇಳವು ಆಯೋಜಿಸೋದಕ್ಕೆ ಸರ್ಕಸ್ ಮಾಡ್ತಾ ಇದೆ. ಮಹಾಮೇಳವು ಅನುಮತಿಯನ್ನ ನೀಡದ ಬೆಳಗಾವಿ ಜಿಲ್ಲಾಡಳಿತ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ನಮ್ಮ ಜೊತೆಲೀಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ ಪಟಾತ್, ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಸುವರ್ಣಸೌಧದಲ್ಲಿ ಆರಂಭ ಆಗುತ್ತಿದೆ. ಮೊದಲ ದಿನ ಅದರಂತೆ ಪ್ರತಿ ಬಾರಿಯಂತೆ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದ್ರೆ ಈತ ಪ್ರತಿಭಟನೆಯ ಬಿಸಿಯೂ ಕೂಡ ಜೋರಾಗಿರುತ್ತೆ. ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಪ್ರತಿಭಟನೆಯ ಬಿಸಿ, ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತೇಳಿ ರೈತ ಸಂಘ ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದೆ. ಅಲಾರವಾಡ ಬಳಿಯ ಪ್ರತಿಭಟನಾ ಟೆಂಟ್ನಲ್ಲಿ ಪ್ರತಿಭಟನೆ. ಮತ್ತೊಂದು ಕಡೆ ಬೆಳಗಾವಿ ಅಧಿವೇಶನಕ್ಕೆ ಮತ್ತೆ ಎಂಎಎಸ್ ಖ್ಯಾತೆ ತೆಗಿತಾ ಇದೆ. ಬೆಳಗಾವಿಯಲ್ಲಿ ಮಹಾಮೇಳವು ಆಯೋಜಿಸೋದಕ್ಕೆ ಸರ್ಕಸ್ ಮಾಡ್ತಾ ಇದೆ. ಮಹಾಮೇಳವು ಅನುಮತಿಯನ್ನ ನೀಡದ ಬೆಳಗಾವಿ ಜಿಲ್ಲಾಡಳಿತ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ನಮ್ಮ ಜೊತೆಲೀಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ ಪಟಾತ್, ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಸುವರ್ಣಸೌಧದಲ್ಲಿ ಆರಂಭ ಆಗುತ್ತಿದೆ. ಮೊದಲ ದಿನ ಅದರಂತೆ ಪ್ರತಿ ಬಾರಿಯಂತೆ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದ್ರೆ ಈತ ಪ್ರತಿಭಟನೆಯ ಬಿಸಿಯೂ ಕೂಡ ಜೋರಾಗಿರುತ್ತೆ. ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಪ್ರತಿಭಟನೆಯ ಬಿಸಿ, ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತೇಳಿ ರೈತ ಸಂಘ ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದೆ. ಅಲಾರವಾಡ ಬಳಿಯ ಪ್ರತಿಭಟನಾ ಟೆಂಟ್ನಲ್ಲಿ ಪ್ರತಿಭಟನೆ. ಮತ್ತೊಂದು ಕಡೆ ಬೆಳಗಾವಿ ಅಧಿವೇಶನಕ್ಕೆ ಮತ್ತೆ ಎಂಎಎಸ್ ಖ್ಯಾತೆ ತೆಗಿತಾ ಇದೆ. ಬೆಳಗಾವಿಯಲ್ಲಿ ಮಹಾಮೇಳವು ಆಯೋಜಿಸೋದಕ್ಕೆ ಸರ್ಕಸ್ ಮಾಡ್ತಾ ಇದೆ. ಮಹಾಮೇಳವು ಅನುಮತಿಯನ್ನ ನೀಡದ ಬೆಳಗಾವಿ ಜಿಲ್ಲಾಡಳಿತ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ನಮ್ಮ ಜೊತೆಲೀಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ ಪಟಾತ್, ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಆರಂಭ ಆಗ್ತಾ ಇದೆ. ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ